ನಮ್ಮ ಜೊತೆಗೆ ಜಯಮೂರ್ತಿಜನ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಒಂದ್ ಕಡೆ ಉಚ್ಚಾಟದ ವಿಚಾರವಾಗಿ ನಿಲ್ಲಿಸಾಗೋದಿದೆ. ನೀವು ಒಂದ್ ಕಡೆ ದೊಡ್ಡ ಸಮ್ಮೇಳನ ಮಾಡೋಕ್ಕೆ ಮುಂದಾಗ್ತಿದ್ದೀರಾ, ನಾಳೆ ಸಹ ಏನು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದಾರೆ ಸ್ವಾಮೀಜಿ, ಯಾವ ರೀತಿ ಇರುತ್ತೆ ನಾಳೆ ಪ್ರತಿಭಟನೆ ಅಂತ? ನಾಳೆ ದಿವಸ ನಮ್ಮ ಬೆಂಗಳೂರಿನ ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂ ಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಇದ್ರ ಬಂದು ಅಂದ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಸ್ವಾಮೀಜಿ, ಮತ್ತೆ ಡೆಡ್ಲೈನ್ ಸಹ ನೀಡಿದ್ದೀರಾ ಹೈಕಮಾಂಡ್ಗೆ? ಡೆಲ್ಲಿ ಹೈಕಮಾಂಡ್ ಡೆಡ್ಲೈನ್ ನೀಡಿದ್ದೀರಾ? ಡೆಡ್ಲೈನ್ ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡಲಿ ಅಂತೇಳಿ. ಅಂದ್ರೆ ನಮ್ಮ ಒತ್ತಡವನ್ನು ಮಾಡಕತ್ತೀವಿ. ಪರಿಶೀಲನೆ ಮಾಡುವಂಥ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತಿ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡ್ಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ವಾಮಿ, ನಾಳೆ ಎಷ್ಟು ಗಂಟೆ ಆರಂಭ ಆಗುತ್ತೆ, ಎಲ್ಲಿ ಪ್ರತಿಭಟನೆ ಅಂತ? ಅಂದರೆ ನಾಳೆ ನಮ್ಮ ಭಕ್ತರುಗಳು ಮತ್ತು ಎಲ್ಲ ಸಂಘಟನೆ ಕೂಡಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಎಲ್ಲಿ ಸಹ ಪ್ರತಿಭಟನೆಯಲ್ಲಿ ನೇರವಾಗಿ ಭಾಗವಹಿಸಿಲ್ಲ. ಅವ್ರು ಮಾಡುವಂಥ ಹೋರಾಟಕ್ಕೆ ನಾನು ಆಶೀರ್ವಾದ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ. ನೀವು ಟೌನಲ್ಲಿ ನಾಳೆ ಭಾಗಿಯಾಗ್ತೀರಾ ಪ್ರತಿಭಟನೆಯಲ್ಲಿ? ನಾನು ಇಲ್ಲಿ ನನ್ನ ಬೇರೆ ಬೇರೆ ಹೋರಾಟಗಳೆಲ್ಲ ಇರೋದ್ರಿಂದ ಅವರು ಸಮಾಜದ ಜನ ಮತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾರೆ. ಮಾಡುವಂಥ ಹೋರಾಟಕ್ಕೆ ನಾನು ಸಹಜವಾಗಿ ಬೆಂಬಲ ಕೊಡ್ತೀನಿ. ಬಸವರಾಜ ಪಾಟೀಲ್ ಅವರು ಹೇಳಿದ್ದಾರೆ ಹೊಸ ಪಕ್ಷ ವಿಚಾರವಾಗಿ, ಹಿಂದೂ ಪಕ್ಷ ವಿಚಾರವಾಗಿ ಅಂತ ಹೇಳಿದ್ದಾರೆ. ನನಗನ್ಸ ಮಟ್ಟಿಗೆ ಅಂಥದ್ದೊಂದು ಆಲೋಚನೆ ಗೌಡ್ರ ತಲೆಗಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದೇನೋ BJP ಅನ್ನುವಂಥ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾದ ಸಂದರ್ಭ ಬಂದರೆ ಜನವಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಗ್ರಹ ಮಾಡಲಿಕ್ಕೆ ಅವರು ರಾಜ್ಯದ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಹೊಸ ಪಕ್ಷ ಕಟ್ತೀವಿ ಅಂತೇಳಿ ಅವ್ರು ಹೇಳಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವೇನಾದರೂ ಬಸವರಾಜ ಪಾಟೀಲ್ ಜೊತೆ ಮಾತಾಡಿದ್ರೆ ಈ ಒಂದು ವಿಚಾರಕ್ಕೆ, ಮತ್ತೆ ಡೆಲ್ಲಿ ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರೆ ಸ್ವಾಮೀಜಿ ಅಂತ? ನಾನು ಗೌಡ್ರ ಜೊತೆಗೆ ನಿರಂತರವಾಗಿ ಮಾತುಕತೆ ಮಾಡ್ತಿದ್ದೀನಿ. ಪಾಪ ಅವ್ರು ಎಂದೂ ಸಹ ನಮ್ಮ ಪರವಾಗಿ ಹೋರಾಟ ಮಾಡಿ ಅಂತಂದು ಹೇಳಿಲ್ಲ. ಅವ್ರು ಯಾವತ್ತೂ ಜನರಿಗೆ ಅನ್ಯಾಯದ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರೆ, ಅನ್ಯಾಯದ ಪರ ಹೋರಾಟ ಮಾಡುವಂಥ ಹೋರಾಟಗಾರ ಅನ್ಯಾಯವಾಗಿದ್ದಕ್ಕೆ ನಾನು ನಿಮ್ಮ ಪರವಾಗಿದ್ದೀನಿ ಗೌಡ್ರೆ ಅಂತ ಹೇಳಿದ್ದೀನಿ. ಮತ್ತು ನಾನು ಸಂಬಂಧಪಟ್ಟಂಥ ಪಕ್ಷದ ವರಿಷ್ಠರು ಏನಿದ್ದಾರೆ ಅವ್ರ ಜೊತೆಗೆ ನಾನು ಮುಕ್ತವಾಗಿ ಒಂದು ಸಂಧಾನ, ಒಂದು ಸಂವಾದ, ಒಂದು ಮನವಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಆ ಕೆಲವು ಹಿರಿಯ ನಾಯಕರ ಜೊತೆ ಫೋನಾಗಿ ಮಾತಾಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರ ಮುಖಾಂತರವಾಗಿ ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತ. ಡೆಲ್ಲಿಗೆ ಹೋಗ್ತಾರೆ ಸ್ವಾಮೀಜಿ ಒಂದು ವಿಚಾರಕ್ಕೆ, ಹೈಕಮಾಂಡ್ ಜೊತೆ ಮಾತಾಡ್ತಾರಾ ಏನಾದರೂ? ಡೆಲ್ಲಿಗೆ ನಾನು ಹೋಗೋದಿಲ್ಲ. ಇವರೇನಾದರೂ ಅವಕಾಶ ಕೊಟ್ಟರೆ, ಡೆಲ್ಲಿಯ ವರಿಷ್ಠ ಏನಾದರೂ ನನ್ನನ್ನು ಮಾತುಕತೆ ಕರೆದ್ರೆ ನಾನು ಸಮಾಜ ಪರವಾಗಿ ನಾನು ಖಂಡಿತವಾಗಿ ಡೆಲ್ಲಿಗೆ ಹೋಗಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಸ್ವಾಮೀಜಿ, ಬಿಜಾಪುರದಲ್ಲಿ ದೊಡ್ಡ ಸಮಾವೇಶ ಮಾಡೋದೀಗ ಮುಂದಾಗ್ತೀರಿ ಒಂದು ವಿಚಾರಕ್ಕೆ? ಎಲ್ಲ ಜನಾಂಗದವ್ರು ಕೂಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮಾಡುವಂಥ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ, ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಮೇ 11 ತಾರೀಕು ಫಿಕ್ಸ್ ಆಗಿದೆ. ಇದಿಷ್ಟು ಜಯಮೂರ್ತಿಜನ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಜಯಮೂರ್ತಿಜನ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಒಂದ್ ಕಡೆ ಉಚ್ಚಾಟದ ವಿಚಾರವಾಗಿ ನಿಲ್ಲಿಸಾಗೋದಿದೆ. ನೀವು ಒಂದ್ ಕಡೆ ದೊಡ್ಡ ಸಮ್ಮೇಳನ ಮಾಡೋಕ್ಕೆ ಮುಂದಾಗ್ತಿದ್ದೀರಾ, ನಾಳೆ ಸಹ ಏನು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದಾರೆ ಸ್ವಾಮೀಜಿ, ಯಾವ ರೀತಿ ಇರುತ್ತೆ ನಾಳೆ ಪ್ರತಿಭಟನೆ ಅಂತ? ನಾಳೆ ದಿವಸ ನಮ್ಮ ಬೆಂಗಳೂರಿನ ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂ ಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಇದ್ರ ಬಂದು ಅಂದ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಸ್ವಾಮೀಜಿ, ಮತ್ತೆ ಡೆಡ್ಲೈನ್ ಸಹ ನೀಡಿದ್ದೀರಾ ಹೈಕಮಾಂಡ್ಗೆ? ಡೆಲ್ಲಿ ಹೈಕಮಾಂಡ್ ಡೆಡ್ಲೈನ್ ನೀಡಿದ್ದೀರಾ? ಡೆಡ್ಲೈನ್ ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡಲಿ ಅಂತೇಳಿ. ಅಂದ್ರೆ ನಮ್ಮ ಒತ್ತಡವನ್ನು ಮಾಡಕತ್ತೀವಿ. ಪರಿಶೀಲನೆ ಮಾಡುವಂಥ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತಿ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡ್ಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ವಾಮಿ, ನಾಳೆ ಎಷ್ಟು ಗಂಟೆ ಆರಂಭ ಆಗುತ್ತೆ, ಎಲ್ಲಿ ಪ್ರತಿಭಟನೆ ಅಂತ? ಅಂದರೆ ನಾಳೆ ನಮ್ಮ ಭಕ್ತರುಗಳು ಮತ್ತು ಎಲ್ಲ ಸಂಘಟನೆ ಕೂಡಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಎಲ್ಲಿ ಸಹ ಪ್ರತಿಭಟನೆಯಲ್ಲಿ ನೇರವಾಗಿ ಭಾಗವಹಿಸಿಲ್ಲ. ಅವ್ರು ಮಾಡುವಂಥ ಹೋರಾಟಕ್ಕೆ ನಾನು ಆಶೀರ್ವಾದ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ. ನೀವು ಟೌನಲ್ಲಿ ನಾಳೆ ಭಾಗಿಯಾಗ್ತೀರಾ ಪ್ರತಿಭಟನೆಯಲ್ಲಿ? ನಾನು ಇಲ್ಲಿ ನನ್ನ ಬೇರೆ ಬೇರೆ ಹೋರಾಟಗಳೆಲ್ಲ ಇರೋದ್ರಿಂದ ಅವರು ಸಮಾಜದ ಜನ ಮತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾರೆ. ಮಾಡುವಂಥ ಹೋರಾಟಕ್ಕೆ ನಾನು ಸಹಜವಾಗಿ ಬೆಂಬಲ ಕೊಡ್ತೀನಿ. ಬಸವರಾಜ ಪಾಟೀಲ್ ಅವರು ಹೇಳಿದ್ದಾರೆ ಹೊಸ ಪಕ್ಷ ವಿಚಾರವಾಗಿ, ಹಿಂದೂ ಪಕ್ಷ ವಿಚಾರವಾಗಿ ಅಂತ ಹೇಳಿದ್ದಾರೆ. ನನಗನ್ಸ ಮಟ್ಟಿಗೆ ಅಂಥದ್ದೊಂದು ಆಲೋಚನೆ ಗೌಡ್ರ ತಲೆಗಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದೇನೋ BJP ಅನ್ನುವಂಥ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾದ ಸಂದರ್ಭ ಬಂದರೆ ಜನವಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಗ್ರಹ ಮಾಡಲಿಕ್ಕೆ ಅವರು ರಾಜ್ಯದ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಹೊಸ ಪಕ್ಷ ಕಟ್ತೀವಿ ಅಂತೇಳಿ ಅವ್ರು ಹೇಳಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವೇನಾದರೂ ಬಸವರಾಜ ಪಾಟೀಲ್ ಜೊತೆ ಮಾತಾಡಿದ್ರೆ ಈ ಒಂದು ವಿಚಾರಕ್ಕೆ, ಮತ್ತೆ ಡೆಲ್ಲಿ ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರೆ ಸ್ವಾಮೀಜಿ ಅಂತ? ನಾನು ಗೌಡ್ರ ಜೊತೆಗೆ ನಿರಂತರವಾಗಿ ಮಾತುಕತೆ ಮಾಡ್ತಿದ್ದೀನಿ. ಪಾಪ ಅವ್ರು ಎಂದೂ ಸಹ ನಮ್ಮ ಪರವಾಗಿ ಹೋರಾಟ ಮಾಡಿ ಅಂತಂದು ಹೇಳಿಲ್ಲ. ಅವ್ರು ಯಾವತ್ತೂ ಜನರಿಗೆ ಅನ್ಯಾಯದ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರೆ, ಅನ್ಯಾಯದ ಪರ ಹೋರಾಟ ಮಾಡುವಂಥ ಹೋರಾಟಗಾರ ಅನ್ಯಾಯವಾಗಿದ್ದಕ್ಕೆ ನಾನು ನಿಮ್ಮ ಪರವಾಗಿದ್ದೀನಿ ಗೌಡ್ರೆ ಅಂತ ಹೇಳಿದ್ದೀನಿ. ಮತ್ತು ನಾನು ಸಂಬಂಧಪಟ್ಟಂಥ ಪಕ್ಷದ ವರಿಷ್ಠರು ಏನಿದ್ದಾರೆ ಅವ್ರ ಜೊತೆಗೆ ನಾನು ಮುಕ್ತವಾಗಿ
ಒಂದು ಸಂಧಾನ, ಒಂದು ಸಂವಾದ, ಒಂದು ಮನವಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಆ ಕೆಲವು ಹಿರಿಯ ನಾಯಕರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರ ಮುಖಾಂತರವಾಗಿ ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ ಸ್ವಾಮೀಜಿ ಒಂದು ವಿಚಾರಕ್ಕೆ ಹೈಕಮಾಂಡ್ ಜೊತೆ ಮಾತಾಡ್ತಾರಾ ಏನಾದರೂ? ಡೆಲ್ಲಿಗೆ ನಾನು ಹೋಗೋದಿಲ್ಲ. ಇವರೇನಾದರೂ ಅವಕಾಶ ಕೊಟ್ಟರೆ, ದೆಹಲಿಯ ವರಿಷ್ಠ ಏನಾದರೂ ನನ್ನನ್ನು ಮಾತುಕತೆ ಕರೆದ್ರೆ ನಾನು ಸಮಾಜ ಪರವಾಗಿ ನಾನು ಖಂಡಿತವಾಗಿ ಡೆಲ್ಲಿಗೆ ಹೋಗಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಮತ್ತೆ ಸ್ವಾಮೀಜಿ ಬಿಜಾಪುರದಲ್ಲಿ ದೊಡ್ಡ ಸಮಾವೇಶ ಮಾಡಲು ಈಗ ಮುಂದಾಗ್ತೀರಿ ಒಂದು ವಿಚಾರಕ್ಕೆ? ಎಲ್ಲ ಜನಾಂಗದವರು ಕೂಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮಾಡುವಂಥ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ, ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಮೇ 11 ತಾರೀಕು ಅದು ಫಿಕ್ಸ್ ಆಗಿದೆ. ಇದಿಷ್ಟು ಜಯಮೂರ್ತಿ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಯಮೂರ್ತಿ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಒಂದ್ ಕಡೆ ಉಚ್ಚಾಟದ ವಿಚಾರವಾಗಿ ನಿಲ್ಲಿಸಾಗೋದಿದೆ. ನೀವು ಒಂದ್ ಕಡೆ ದೊಡ್ಡ ಸಮ್ಮೇಳನ ಮಾಡೋಕ್ಕೆ ಮುಂದಾಗ್ತಿದ್ದೀರಾ, ನಾಳೆ ಸಹ ಏನು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದೀರಾ ಸ್ವಾಮೀಜಿ? ಯಾವ ರೀತಿ ಇರುತ್ತೆ ನಾಳೆ ಪ್ರತಿಭಟನೆ ಅಂತ? ನಾಳೆ ದಿವಸ ನಮ್ಮ ಬೆಂಗಳೂರಿನ ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂ ಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಇದ್ರ ಬಂದು ಅಂದ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಸ್ವಾಮೀಜಿ, ಮತ್ತೆ ಡೆಡ್ಲೈನ್ ಸಹ ನೀಡಿದ್ದೀರಾ ಹೈಕಮಾಂಡ್ಗೆ? ಡೆಲ್ಲಿ ಹೈಕಮಾಂಡ್ ಡೆಡ್ಲೈನ್ ನೀಡಿದ್ದೀರಾ? ಡೆಡ್ಲೈನ್ ಅಂತ ನಾನು ಹೇಳಕ್ ಹೋಗಲ್ಲ. ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡಲಿ ಅಂತೇಳಿ. ಅಂದ್ರೆ ನಮ್ಮ ಒತ್ತಡವನ್ನು ಮಾಡಕತ್ತೀವಿ. ಪರಿಶೀಲನೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತಿ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡ್ಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ವಾಮಿ, ನಾಳೆ ಎಷ್ಟು ಗಂಟೆ ಆರಂಭ ಆಗುತ್ತೆ, ಎಲ್ಲಿ ಪ್ರತಿಭಟನೆ ಅಂತ? ಅಂದರೆ ನಾಳೆ ನಮ್ಮ ಭಕ್ತರುಗಳು ಮತ್ತು ಎಲ್ಲ ಸಂಘಟನೆ ಕೂಡಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಎಲ್ಲಿ ಸಹ ಪ್ರತಿಭಟನೆಯಲ್ಲಿ ನೇರವಾಗಿ ಭಾಗವಹಿಸಿಲ್ಲ. ಅವ್ರು ಮಾಡುವಂಥ ಹೋರಾಟಕ್ಕೆ ನಾನು ಆಶೀರ್ವಾದ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ. ನೀವು ಟೌನಲ್ಲಿ ನಾಳೆ ಭಾಗಿಯಾಗ್ತೀರಾ ಪ್ರತಿಭಟನೆಯಲ್ಲಿ? ನಾನು ಇಲ್ಲಿ ನನ್ನ ಬೇರೆ ಬೇರೆ ಹೋರಾಟಗಳೆಲ್ಲ ಇರೋದ್ರಿಂದ ಅವರು ಸಮಾಜದ ಜನ ಮತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾರೆ. ಮಾಡುವಂಥ ಹೋರಾಟಕ್ಕೆ ನಾನು ಸಹಜವಾಗಿ ಬೆಂಬಲ ಕೊಟ್ಟಿದ್ದೇನೆ. ಬಸವರಾಜ ಪಾಟೀಲ್ ಅವರು ಹೇಳಿದ್ದಾರೆ ಹೊಸ ಪಕ್ಷ ವಿಚಾರವಾಗಿ, ಹಿಂದೂ ಪಕ್ಷ ವಿಚಾರವಾಗಿ ಅಂತ ಹೇಳಿದ್ದಾರೆ. ನನಗನ್ಸ ಮಟ್ಟಿಗೆ ಅಂಥದ್ದೊಂದು ಆಲೋಚನೆ ಗೌಡ್ರ ತಲೆಗಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದೇನೋ BJP ಅನ್ನುವಂಥ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾದ ಸಂದರ್ಭ ಬಂದರೆ ಜನವಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಗ್ರಹ ಮಾಡಲಿಕ್ಕೆ ಅವರು ರಾಜ್ಯದ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಹೊಸ ಪಕ್ಷ ಕಟ್ತೀವಿ ಅಂತೇಳಿ ಅವ್ರು ಹೇಳಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವೇನಾದರೂ ಬಸವರಾಜ ಪಾಟೀಲ್ ಜೊತೆ ಮಾತಾಡಿದ್ರೆ ಈ ಒಂದು ವಿಚಾರಕ್ಕೆ, ಮತ್ತು ಡೆಲ್ಲಿ ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರೆ ಸ್ವಾಮೀಜಿ ಅಂತ? ನಾನು ಗೌಡ್ರ ಜೊತೆಗೆ ನಿರಂತರವಾಗಿ ಮಾತುಕತೆ ಮಾಡ್ತಿದ್ದೀನಿ. ಪಾಪ ಅವ್ರು ಎಂದೂ ಸಹ ನಮ್ಮ ಪರವಾಗಿ ಹೋರಾಟ ಮಾಡಿ ಅಂತ ಎಂದು ಹೇಳಿಲ್ಲ. ಅವ್ರು ಯಾವತ್ತೂ ಜನರಿಗೆ ಅನ್ಯಾಯದ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರೆ, ಅನ್ಯಾಯದ ಪರ ಹೋರಾಟ ಮಾಡುವಂಥ ಹೋರಾಟಗಾರ ಅನ್ಯಾಯವಾಗಿಕ್ಕೆ ನಾನು ನಿಮ್ಮ ಪರವಾಗಿದ್ದೀನಿ ಗೌಡ್ರೆ ಅಂತ ಹೇಳಿದ್ದೀನಿ. ಮತ್ತು ನಾನು ಸಂಬಂಧಪಟ್ಟಂಥ ಪಕ್ಷದ ವರಿಷ್ಠರು ಏನಿದ್ದಾರೆ ಅವ್ರ ಜೊತೆಗೆ ನಾನು ಮುಕ್ತವಾಗಿ ಒಂದು ಸಂಧಾನ, ಒಂದು ಸಂವಾದ, ಒಂದು ಮನವಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಆ ಕೆಲವು ಹಿರಿಯ ನಾಯಕರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರ ಮುಖಾಂತರವಾಗಿ ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತ. ಡೆಲ್ಲಿಗೆ ಹೋಗ್ತಾರೆ ಸ್ವಾಮೀಜಿ ಒಂದು ವಿಚಾರಕ್ಕೆ ಹೈಕಮಾಂಡ್ ಜೊತೆ ಮಾತಾಡ್ತಾರಾ ಏನಾದರೂ? ಡೆಲ್ಲಿಗೆ ನಾನು ಹೋಗೋದಿಲ್ಲ. ಇವರೇನಾದರೂ ಅವಕಾಶ ಕೊಟ್ಟರೆ, ದೆಹಲಿಯ ವರಿಷ್ಠ ಏನಾದರೂ ನನ್ನನ್ನು ಮಾತುಕತೆ ಕರೆದ್ರೆ ನಾನು ಸಮಾಜ ಪರವಾಗಿ ನಾನು ಖಂಡಿತವಾಗಿ ಡೆಲ್ಲಿಗೆ ಹೋಗಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಮತ್ತೆ ಸ್ವಾಮೀಜಿ, ಬಿಜಾಪುರದಲ್ಲಿ ದೊಡ್ಡ ಸಮಾವೇಶ ಮಾಡಲು ಈಗ ಮುಂದಾಗ್ತೀರಿ ಒಂದು ವಿಚಾರಕ್ಕೆ? ಎಲ್ಲ ಜನಾಂಗದವರು ಕೂಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮಾಡುವಂಥ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ, ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಮೇ 11 ತಾರೀಕು ಅದು ಫಿಕ್ಸ್ ಆಗಿದೆ. ಇದಿಷ್ಟು ಜಯಮೂರ್ತಿ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಜಯಮೂರ್ತಿ ಸ್ವಾಮೀಜಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಒಂದ್ ಕಡೆ ಉಚ್ಚಾಟದ ವಿಚಾರವಾಗಿ ನಿಲ್ಲಿಸಾಗೋದಿದೆ. ನೀವು ಒಂದ್ ಕಡೆ ದೊಡ್ಡ ಸಮ್ಮೇಳನ ಮಾಡೋಕ್ಕೆ ಮುಂದಾಗ್ತಿದ್ದೀರಾ, ನಾಳೆ ಸಹ ಏನು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದೀರಾ ಸ್ವಾಮೀಜಿ? ಯಾವ ರೀತಿ ಇರುತ್ತೆ ನಾಳೆ ಪ್ರತಿಭಟನೆ ಅಂತ? ನಾಳೆ ದಿವಸ ನಮ್ಮ ಬೆಂಗಳೂರಿನ ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂ ಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಇದ್ರ ಬಂದು ಅಂದ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಸ್ವಾಮೀಜಿ, ಮತ್ತೆ ಡೆಡ್ಲೈನ್ ಸಹ ನೀಡಿದ್ದೀರಾ ಹೈಕಮಾಂಡ್ಗೆ? ಡೆಲ್ಲಿ ಹೈಕಮಾಂಡ್ ಡೆಡ್ಲೈನ್ ನೀಡಿದ್ದೀರಾ? ಡೆಡ್ಲೈನ್ ಅಂತ ನಾನು ಹೇಳಕ್ ಹೋಗಲ್ಲ. ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡಲಿ ಅಂತೇಳಿ. ಅಂದ್ರೆ ನಮ್ಮ ಒತ್ತಡವನ್ನು ಮಾಡಕತ್ತೀವಿ. ಪರಿಶೀಲನೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತಿ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡ್ಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ವಾಮಿ, ನಾಳೆ ಎಷ್ಟು ಗಂಟೆ ಆರಂಭ ಆಗುತ್ತೆ, ಎಲ್ಲಿ ಪ್ರತಿಭಟನೆ ಅಂತ? ಅಂದರೆ ನಾಳೆ ನಮ್ಮ ಭಕ್ತರುಗಳು ಮತ್ತು ಎಲ್ಲ ಸಂಘಟನೆ ಕೂಡಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಎಲ್ಲಿ ಸಹ ಪ್ರತಿಭಟನೆಯಲ್ಲಿ ನೇರವಾಗಿ ಭಾಗವಹಿಸಿಲ್ಲ. ಅವ್ರು ಮಾಡುವಂಥ ಹೋರಾಟಕ್ಕೆ ನಾನು ಆಶೀರ್ವಾದ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ. ನೀವು ಟೌನಲ್ಲಿ ನಾಳೆ ಭಾಗಿಯಾಗ್ತೀರಾ ಪ್ರತಿಭಟನೆಯಲ್ಲಿ? ನಾನು ಇಲ್ಲಿ ನನ್ನ ಬೇರೆ ಬೇರೆ ಹೋರಾಟಗಳೆಲ್ಲ ಇರೋದ್ರಿಂದ ಅವರು ಸಮಾಜದ ಜನ ಮತ್ತು ಅಭಿಮಾನಿಗಳು ಹೋರಾಟ ಮಾಡ್ತಾರೆ. ಮಾಡುವಂಥ ಹೋರಾಟಕ್ಕೆ
ನಾನು ಸಹಜವಾಗಿ ಬೆಂಬಲ ಕೊಡ್ತೀನಿ. ಮತ್ತೆ ಬಸವರಾಜ ಪಾಟೀಲ್ ಅವರು ಹೇಳಿದ್ದಾರೆ ಹೊಸ ಪಕ್ಷ ವಿಚಾರವಾಗಿ ಹಿಂದೂ ಪಕ್ಷ ವಿಚಾರವಾಗಿ ಅಂತ ಹೇಳಿದ್ದಾರೆ. ನನಗನ್ಸ ಮಟ್ಟಿಗೆ ಅಂಥದ್ದೊಂದು ಆಲೋಚನೆ ಗೌಡ್ರ ತಲೆಗಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದೇನೋ BJP ಅನ್ನುವಂಥ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾದ ಸಂದರ್ಭ ಬಂದರೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಗ್ರಹ ಮಾಡಲಿಕ್ಕೆ ಅವರು ಆಧ್ಯಾತ್ಮಿಕ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಹೊಸ ಪಕ್ಷ ಕಟ್ತೀವಿ ಅಂತೇಳಿ ಅವ್ರು ಹೇಳಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವೇನಾದರೂ ಬಸವನಗೌಡ ಪಾಟೀಲ್ ಜೊತೆ ಮಾತಾಡಿದ್ರೆ ಈ ಒಂದು ವಿಚಾರಕ್ಕೆ, ಮತ್ತು ಡೆಲ್ಲಿ ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರೆ ಸ್ವಾಮೀಜಿ ಅಂತ? ನಾನು ಗೌಡ್ರ ಜೊತೆಗೆ ನಿರಂತರವಾಗಿ ಮಾತುಕತೆ ಮಾಡ್ತಿದ್ದೀನಿ. ಪಾಪ ಅವ್ರು ಎಂದೂ ಸಹ ನಮ್ಮ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿಲ್ಲ. ಅವ್ರು ಯಾವತ್ತೂ ಜನರಿಗೆ ಅನ್ಯಾಯದ ಪರವಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರೆ, ಅನ್ಯಾಯದ ಪರವಾಗಿ ಹೋರಾಟ ಮಾಡುವಂಥ ಹೋರಾಟಗಾರ ಅನ್ಯಾಯಕ್ಕೆ ನಾನು ನಿಮ್ಮ ಪರವಾಗಿದ್ದೀನಿ ಗೌಡ್ರೆ ಅಂತ ಹೇಳಿದ್ದೀನಿ. ಮತ್ತು ನಾನು ಸಂಬಂಧಪಟ್ಟಂಥ ಪಕ್ಷದ ವರಿಷ್ಠರು ಏನಿದ್ದಾರೆ ಅವ್ರ ಜೊತೆಗೆ ನಾನು ಮುಕ್ತವಾಗಿ ಒಂದು ಸಂಧಾನ, ಒಂದು ಸಂವಾದ, ಒಂದು ಮನವಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಕೆಲವು ಹಿರಿಯ ನಾಯಕರ ಜೊತೆ ಫೋನಾಗಿ ಮಾತಾಡಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರ ಮುಖಾಂತರವಾಗಿ ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತ. ಡೆಲ್ಲಿಗೆ ಹೋಗ್ತಾರೆ ಸ್ವಾಮೀಜಿ ಒಂದು ವಿಚಾರಕ್ಕೆ, ಹೈಕಮಾಂಡ್ ಜೊತೆ ಮಾತಾಡ್ತಾರಾ ಏನಾದರೂ? ಡೆಲ್ಲಿಗೆ ನಾನು ಹೋಗೋದಿಲ್ಲ. ಇವರೇನಾದರೂ ಅವಕಾಶ ಕೊಟ್ಟರೆ, ಡೆಲ್ಲಿಯ ವರಿಷ್ಠ ಏನಾದರೂ ನನ್ನನ್ನು ಮಾತುಕತೆ ಕರೆದ್ರೆ ನಾನು ಸಮಾಜ ಪರವಾಗಿ ನಾನು ಖಂಡಿತವಾಗಿ ಡೆಲ್ಲಿಗೆ ಹೋಗಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಮತ್ತು ಸ್ವಾಮೀಜಿ ಬಿಜಾಪುರದಲ್ಲಿ ದೊಡ್ಡ ಸಮಾವೇಶ ಮಾಡಲಿಕ್ಕೆ ಮುಂದಾಗ್ತೀರಿ ಒಂದು ವಿಚಾರಕ್ಕೆ? ಎಲ್ಲ ಜನಾಂಗದವರು ಕೂಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಮಾಡುವಂಥ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತೀನಿ, ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಮೇ 11 ತಾರೀಕು ಫಿಕ್ಸ್ ಆಗಿದೆ. ಇದಿಷ್ಟು ಜಯಮೂರ್ತಿ ಸ್ವಾಮೀಜಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.